ಉತ್ತರ ಕರ್ನಾಟಕ ವಿಚಾರದಲ್ಲಿ ಬಂದಂತ ಬಹುತೇಕ ಎಲ್ಲ ಸರ್ಕಾರಗಳು ತಾರತಮ್ಯವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಉತ್ತರ ಕರ್ನಾಟಕ ಆಗ್ಬೇಕಂತ ಹೇಳಿ ಒಂದಿಷ್ಟು ಸಂಘಟನೆ ಬೇಡಿಕೆ ಇರುವಂತದ್ದು. ತಾವು ಕೂಡ ಅದಕ್ಕೆ ಸಹಿ ಇವತ್ತು ನಾಳೆ 8ನೇ ತಾರೀಕು ಡಿಸೆಂಬರ್ 2ನೇ ತಾರೀಕದಲ್ಲಿ ಇದೆ ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ನಾನು ಅಸೆಂಬ್ಲಿಯಲ್ಲಿ ಸುದೀರ್ಘವಾದ ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡ್ತೀನಿ. ಇವತ್ತಿನ ದಿವಸ ಬ್ಯಾಂಕದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ನಾನು ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಇದ್ದೀನಿ. ಅದಕ್ಕೆ ಎಲ್ಲ ನಮ್ಮ ಮತದಾರ ಬಂಧುಗಳಿಗೆ ಕೃತಜ್ಞತೆಗಳು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಈ ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲ ನಿರ್ದೇಶಕ ಮಂಡಳಿ ಎಲ್ಲರ ಆಶೀರ್ವಾದದಿಂದ ಒಂದು ಪ್ರಯತ್ನ ಮಾಡಿ ಇದು ಬ್ಯಾಂಕ್ ಅನ್ನ ನಂಬರ್ 1 ಇಡೀ ರಾಜ್ಯದಲ್ಲಿ ನಂಬರ್ 1 ಬ್ಯಾಂಕ್ ಮಾಡುವಂತ ಪ್ರಯತ್ನವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ಉತ್ತರ ಕರ್ನಾಟಕ ಬಗ್ಗೆ ಮತ್ತು ಅಭಿವೃದ್ಧಿಗಳ ಬಗ್ಗೆ ಮುಂದಿನ ದಿನಮಾನದಲ್ಲಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡ್ತೀನಿ. ಆ ವಿಷಯ ಬೇರೆ ಇವತ್ತಿನ ವಿಷಯಕ್ಕೆ ಅದನ್ನೆಲ್ಲ ಹೇಳಲಿಕ್ಕೆ ಬಯಸೋದಿಲ್ಲ. ಪ್ರತ್ಯೇಕ ಉತ್ತರ ಕರ್ನಾಟಕ ಅದನ್ನ ಮಾತಾಡ್ತೇನೆ ಅಸೆಂಬ್ಲಿ